ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಜಿಂಕೆ ಮತ್ತು ಒಂದು ಕಾಗೆ ತುಂಬ ಆಪ್ತ ಗೆಳೆಯರಾಗಿದ್ದವು. ಅವು ಪ್ರತಿದಿನ ಸಿಹಿಯಾದ ಹಣ್ಣುಗಳನ್ನು ತಿಂದು ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದವು. ಒಂದು ದಿನ ಆ ಜಿಂಕೆಯನ್ನು ಒಂದು ನರಿ ನೋಡಿತ್ತು. ಜಿಂಕೆಯ ಮಾಂಸ ತುಂಬ ರುಚಿಯಾಗುತ್ತದೆ ಎಂದು ತಿಳಿದ ನರಿ ಹೇಗಾದರೂ ಮಾಡಿ ಅದನ್ನು ಕೊಲ್ಲಬೇಕು ಎಂದು ಸಂಚು ರೂಪಿಸಿತು. ನರಿ ಜಿಂಕೆಯ ಬಳಿ ಬಂದು ತುಂಬ ವಿನಯದಿಂದ ಮಾತಾಡಲಾರಂಭಿಸಿತು. ಓ ಜಿಂಕೆ ರಾಯ, ನೀನು ಎಷ್ಟು ಸುಂದರವಾಗಿದ್ದೀಯಾ, ನಾನು ನಿನ್ನ ಜೊತೆ ಗೆಳೆತನ ಮಾಡಬಹುದೇ ಎಂದು ನರಿ ಕೇಳಿತು. ಬೋಳೆ ಜಿಂಕೆ ನರಿಯ ಮಾತನ್ನು ನಂಬಿ ಒಪ್ಪಿಕೊಂಡಿತು. ಆದರೆ ದೂರದಿಂದ ಇದನ್ನೆಲ್ಲ ಗಮನಿಸುತ್ತಿದ್ದ ಕಾಗೆ ತನ್ನ ಗೆಳೆಯನಿಗೆ ಎಚ್ಚರಿಕೆ ನೀಡಿತು. ಗೆಳೆಯ, ಅಪರಿಚಿತರನ್ನು ತಕ್ಷಣ ನಂಬಬೇಡ. ನರಿಗಳು ತುಂಬ ಕುತಂತ್ರಿಗಳು. ಆದರೆ ಜಿಂಕೆ ಕಾಗೆಯ ಮಾತನ್ನು ಅಲಕ್ಷಿಸಿ ನರಿಯ ಜೊತೆ ಹೋಗತೊಡಗಿತು. ಒಂದು ದಿನ ನರಿ ಜಿಂಕೆಯನ್ನು ಒಂದು ರಾಗಿ ಹೊಲಕ್ಕೆ ಕರೆದುಕೊಂಡು ಹೋಗಿ, ಇಲ್ಲಿ ನಿನಗೆ ಬೇಕಾದಷ್ಟು ಆಹಾರ ಸಿಗುತ್ತದೆ ಎಂದು ಹೇಳಿತು. ಜಿಂಕೆ ಅಲ್ಲಿಗೆ ಹೋದಾಗ ಬೇಟೆಗಾರ ಹೂಡಿದ್ದ ಬಲೆಯಲ್ಲಿ ಸಿಕ್ಕಿಬಿದ್ದಿತು. ನರಿ ದೂರದಲ್ಲಿ ನಿಂತು ಸಂಭ್ರಮಿಸುತ್ತಾ, ಬೇಟೆಗಾರ ಬಂದ ಮೇಲೆ ನೀನು ಸಾಯುತ್ತೀಯ, ಆಗ ನಾನು ನಿನ್ನ ಮಾಂಸವನ್ನು ತಿನ್ನಬಹುದು ಎಂದು ಅಂದುಕೊಂಡಿತು. ತನ್ನ ತಪ್ಪಿನ ಅರಿವಾದ ಜಿಂಕೆ ಕಾಗೆಯನ್ನು ನೆನೆದು ಅಳತೊಡಗಿತು. ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದ ಕಾಗೆ ಒಂದು ಉಪಾಯ ಹೇಳಿತು. ಗೆಳೆಯ, ಬೇಟೆಗಾರ ಬಂದಾಗ ನೀನು ಉಸಿರು ಬಿಡದೆ ಸತ್ತವನಂತೆ ಮಲಗು. ಅವನು ನಿನ್ನನ್ನು ಸತ್ತಿದ್ದಾನೆಂದು ತಿಳಿದು ಬಲೆಯನ್ನು ತೆಗೆದಾಗ ನಾನು ಸಂಕೇತ ನೀಡುತ್ತೇನೆ, ಆಗ ನೀನು ವೇಗವಾಗಿ ಓಡಿ ಹೋಗು. ಬೇಟೆಗಾರ ಬಂದಾಗ ಜಿಂಕೆ ಹಾಗೆಯೇ ಮಾಡಿತ್ತು. ಬೇಟೆಗಾರ ಬಲೆಯನ್ನು ತೆಗೆದ ತಕ್ಷಣ ಕಾಗೆ ಜೋರಾಗಿ ಕೂಗಿತು. ಜಿಂಕೆ ಮಿಂಚಿನ ವೇಗದಲ್ಲಿ ಓಡಿ ತಪ್ಪಿಸಿಕೊಂಡಿತ್ತು. ನೀತಿ: ಹೊಸಬರನ್ನು ಅಥವಾ ಶತ್ರುಗುಣದವರನ್ನು ಕುರುಡಾಗಿ ನಂಬಬಾರದು. ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವನೇ ನಿಜವಾದ ಗೆಳೆಯ.